ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ನೋಡಿ, ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ಯಾವುದೇ ವ್ಲಾಗು ಮಾಡೋಕ್ಕಾಗಲಿಲ್ಲ. ಮಧ್ಯಾಹ್ನ ಫಿಶ್ ತಂದಿದ್ರು, ಅದನ್ನು ಫಿಶ್ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಇದು ಅಂಜಲ್ ಫಿಶ್ಶು, ಅದನ್ನೆಲ್ಲನೂ ವಾಶ್ ಮಾಡಿಕೊಂಡು ಅದಕ್ಕೆಲ್ಲ ಖಾರ ಎಲ್ಲ ಹಚ್ಚಿಕ್ಬೇಕು. ನೋಡಿ, ನೀಟಾಗೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಏನು ಹಾಕಿ ನಾನೇನು ತೊಳಿತಾ ಇಲ್ಲ, ನಾರ್ಮಲಾಗಿ ನೀರಲ್ಲೇ ವಾಶ್ ಮಾಡ್ಕೊತಾ ಇದ್ದೀನಿ ನೀಟಾಗಿ. ಇದಕ್ಕೆ ಮುಂಚೆ ಒಂದು ಸ್ವಲ್ಪ ಎಲ್ಲ ತೊಳೆದಿಟ್ಟಿದ್ದೆ, ಹಂಗೆ ಇವಾಗ ಒಂದು ಸ್ವಲ್ಪ ವಾಶ್ ಮಾಡ್ಕೊತಾ ಇದ್ದೀನಿ. ಎಲ್ಲ ನೋಡಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಖಾರಕ್ಕೆಲ್ಲನೂ ಜೋಡಿಸಿಟ್ಕೊಂಡಿದ್ದೀನಿ. ಅದೆಲ್ಲನೂ ಖಾರಗಳೆಲ್ಲ ಮಿಕ್ಸ್ ಮಾಡ್ಕೊಬೇಕು. ನೆನ್ನೆಯಿಂದ ಯಾವುದೇ ವಿಡಿಯೋನೂ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಬೆಳಗ್ಗೆನೂ ಅಷ್ಟೇ, ನಾನು ಇವತ್ತೆಲ್ಲ ಬ್ಯುಸಿನೇ ಇದ್ದೆ, ಕೆಲಸ ಮಾಡ್ತಿದ್ದೆ, ಯಾವುದೋ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ, ಇವಾಗ ಫಿಶ್ ಫ್ರೈಗೆ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಹಂಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕೋಟಿಂಗ್ ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಹಾಕ್ಕೊಳ್ಳೋದು. ನೋಡಿ, ಇವಾಗ ಫಿಶ್ ಫ್ರೈ ಮತ್ತು ಕಬಾಬ್ ಪೌಡರ್ ಅಂತಾರಲ್ಲ, ಅದನ್ನೇ ಹಾಕ್ಕೊತಾ ಇದ್ದೀನಿ. ಒಂದು 3ರಿಂದ 4 ಅಷ್ಟು ನಾನು ಪ್ಯಾಕೆಟ್ನ ಹಾಕ್ಕೊತಾ ಇದ್ದೀನಿ. 1 kg ಅಷ್ಟು ಫಿಶ್ ತಂದಿದ್ರಲ್ಲ, ಅದಕ್ಕೇ ಅಷ್ಟು ಬೇಕಾಗುತ್ತೆ ಅಂತ ನಾನೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಒಂದು 3ರಿಂದ 4 ಹಾಕ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡಿ ಹಾಕ್ಕೊಂಡು, ಬೇಕು ಅಂದರೆ ನಾನು ಇನ್ನೂ ಎಕ್ಸ್ಟ್ರಾ ಅಚ್ಕಾರದ ಪುಡಿ ಎಲ್ಲ ಹಾಕ್ಕೊತೀನಿ. ಇವಾಗ ನೋಡಿ, 1ರಿಂದ ಹತ್ತತ್ರ 2 ನಿಂಬೆಹಣ್ಣು ನಾನು ಹಿಂಡಿದ್ದೀನಿ. ಅದಕ್ಕೆ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು 2 ನಿಂಬೆಹಣ್ಣಷ್ಟು ಹಿಂಡಿದ್ದೀನಿ. ನಿಂಬೆಹಣ್ಣು ಚೆನ್ನಾಗಿತ್ತು, ಎಷ್ಟೊಂದು ರಸ ಬರ್ತಿತ್ತು. ಅದಕ್ಕೆ 2 ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಿಂಡ್ಕೊಂಡು, ಫಿಶ್ಗೆ ಹುಳಿ ಇದ್ರೇ ಚೆನ್ನಾಗಿರೋದು ಟೇಸ್ಟು. ಅದಕ್ಕೇ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಹುಣಸೆಹಣ್ಣು ಕಲಿಸ್ಬಿಟ್ಟು ಬೇಕಾದ್ರೆ ಹಾಕ್ಕೊಳ್ಳೋರು ಹಾಕ್ಕೋಬೋದು. ನಾನು ಹುಣಸೆಹಣ್ಣು ಬೇಡ ಅಂದ್ಬಿಟ್ಟು ನಿಂಬೆಹಣ್ಣೆ ಹಾಕ್ಕೋತಾ ಇದ್ದೀನಿ. ನಿಂಬೆಹಣ್ಣಿನ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಮತ್ತು ಸ್ವಲ್ಪ ಜೀರಿಗೆ ಪೌಡರ್ ಹಾಕ್ಕೋತಾ ಇದ್ದೀನಿ. ನೋಡಿ, 1.5-2 ಸ್ಪೂನ್ ಅಷ್ಟು ಹಾಕ್ಕೋತಿದ್ದೀನಿ. ಜೀರಿಗೆ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಅಚ್ಕಾರದ ಪುಡಿ ಖಾರಕ್ಕೆ, ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದ್ರೇ ಫಿಶ್ ಟೇಸ್ಟ್ ಚೆನ್ನಾಗಿ ಬರೋದು. ಅದಕ್ಕೇ ಎಕ್ಸ್ಟ್ರಾ ಉಪ್ಪು ಇದು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರದ ಪುಡಿ ಹಾಕ್ಕೊಂಡು ಕಲಿಸ್ಕೊತೀನಿ. ಆಮೇಲೆ ಬೇಕಾದರೆ ಇದು ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಆಮೇಲೆ ಹಾಕ್ಕೋತೀನಿ. ಇವಾಗ ನೋಡಿ, ಎಣ್ಣೆಲೇ ನೀಟಾಗಿ ಎಲ್ಲನೂ ಕಲಿಸ್ಕೊತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಬೇಕು. ಈಗ ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊತೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಅದಕ್ಕೇ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ. ನೋಡಿ, ಇವಾಗ ಇನ್ನೆಲ್ಲ ನೀಟಾಗಿ ಕಲಿಸ್ಕೊಂಡು ಆಮೇಲೆ ಫಿಶ್ಗೆಲ್ಲನೂ ಹಚ್ಬಿಟ್ಟು ಎತ್ತಿಡ್ತೀನಿ. ಇವಾಗ ಸಂಡೇ ನನ್ನ ತಂಗಿ ಅವರೆಲ್ಲರೂ ಬಂದಿದ್ದರು. ನನ್ನ ತಂಗಿ ಮಗಳು ನೆನ್ನೆನೇ ಬಂದಿಲ್ಲಲ್ಲ, ಅದನ್ನೇ ಅವಳು ಎಲ್ಲ ಇದ್ದರು. ಚಿಕನ್ ಏನು ತಿನ್ನೋಂಗಿಲ್ಲ, ಮಟನ್ ಹೋದ ವಾರ ಮಾಡಿದ್ದೆ, ಇನ್ನೇನು ಮಾಡೋದು ಅಂದ್ಬಿಟ್ಟು ಅವಳು ಫಿಶ್ ಬೇಕು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಫಿಶ್ನ ತೊಗೊಂಬಂದಿದ್ದೀನಿ. ಫಿಶ್ ಎಲ್ಲನೂ ನೋಡಿ ಇವಾಗ ಮುಂದೆ ಹಾಕ್ಕೊಂಡು ನೀಟಾಗಿ ಎಲ್ಲ ಖಾರ ಎಲ್ಲ ಹಚ್ತೀನಿ. ನೀಟಾಗೆಲ್ಲ ಖಾರ ಹಚ್ಬಿಟ್ಟು ಅದನ್ನು ಎತ್ತಿಟ್ಬಿಡ್ತೀನಿ. ಒಂದು ಅರ್ಧ ಗಂಟೆ 1 ಗಂಟೆ ನೀಟಾಗಿ ಎತ್ತಿಟ್ಬಿಟ್ಟು ಫ್ರಿಜ್ಜೆಲ್ಲಾರು ಇಕ್ಕೊಂಬೋದು. ನಾನು ಹಂಗೆ ಎತ್ತಿಟ್ಟಿದ್ದೆ. ಇದೇನು ಜಾಸ್ತಿ ಮುಳ್ಳಿರಲ್ಲ, ಒಂದೇ ಒಂದಿರುತ್ತೆ, ಜಾಸ್ತಿ ಏನು ಮುಳ್ಳಿರಲ್ಲ. ನನ್ನ ತಂಗಿ ಮಗಳು ಕೇಳ್ತಾ ಇದ್ಲಲ್ವ, ಇನ್ನು ಚಿಕ್ಕ ಮಗು ತಿನ್ನೋದು ಬೇಡ ಅಂದ್ಬಿಡುತ್ತೆ. ಫಸ್ಟ್ ಟೈಮ್ ತಿಂತಾ ಇದ್ದಾಳು ಅವಳು ಫಿಶ್ನ. ಅದಕ್ಕೇ ನಾನು ಮುಳ್ಳಿಲ್ಲದೆ ಇರೋಂಥದ್ದೇ ತೊಗೊಂಬಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗೆಲ್ಲನೂ ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕಿಷ್ಟು ಫಿಶ್ಗೆ ಎಲ್ಲ ಖಾರ ಹೊಂದ್ಕೋಬೇಕಲ್ಲ, ಅದಕ್ಕೇ ಜಾಸ್ತಿನೇ ಕಲಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಕಡಲೆ ಹಿಟ್ಟು ಹಾಕೊಂಡ್ರೆ ನನ್ನ ಮಗ ಹೆಂಗೆ ಬೇಕೋ ಹಂಗೆ ಹಾಕ್ತಾಯಿದ್ದಾನೆ. ಕಡಲೆ ಹಿಟ್ಟು ಸ್ವಲ್ಪ ಮತ್ತು ಅಕ್ಕಿ ಹಿಟ್ಟು. ಅದು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕಿದ್ಮೇಲೂ ಉಪ್ಪು ಎಷ್ಟಿದೆ, ಖಾರ ಎಷ್ಟಿದೆ ಅಂತ ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಎಕ್ಸ್ಟ್ರಾ ಹಾಕ್ಕೋಬೇಕಾಗುತ್ತೆ. ಇವಾಗ ನೋಡಿ, ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದೆಲ್ಲ ಒಂದು ಸ್ವಲ್ಪ ಕ್ರಿಸ್ಪಿ ಬರೋದಕ್ಕೋಸ್ಕರ ಹಾಕೋದಷ್ಟೇ, ಇನ್ನೇನಕ್ಕೂ ಹಾಕೋಲ್ಲ. ಕಾರ್ನ್ಫ್ಲವರ್ ಎಲ್ಲ ಹಾಕೊಬೋದು. ಕಾರ್ನ್ಫ್ಲವರು ಅದೆಲ್ಲ ನಾನು ಏನು ಅಷ್ಟೇನು ಹಾಕೋಲ್ಲ, ಬರೀ ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಅಷ್ಟೇ. ಅದನ್ನು ಸ್ವಲ್ಪ ಕೋಟಿಂಗ್ ಚೆನ್ನಾಗಿ ಕೂತ್ಕೊಳ್ಳಿ ಅಂತ ಅಷ್ಟೇ. ನೋಡಿ, ಇವಾಗ ನಾನು ಎಕ್ಸ್ಟ್ರಾ ಉಪ್ಪು ಬೇಕಾಗಿತ್ತು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಏನು ಬೇಕು ಅನ್ಸುತ್ತೆ, ಹುಳಿ ಬೇಕಾದ್ರೆ ಹುಳಿ ಹಾಕ್ಕೊಬೋದು, ಉಪ್ಪು ಬೇಕಾದ್ರೆ ಉಪ್ಪು ಹಾಕ್ಕೋಬೋದು, ಖಾರ ಬೇಕಾದ್ರೆ ಖಾರ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಫಿಶ್ಗೆ ಹೊಂದ್ಕೊಳ್ಳೋ ಥರ ಖಾರನ ಹಚ್ಬಿಟ್ಟು ಒಂದು ಕಡೆ 1 ಗಂಟೆ ಎತ್ತಿಟ್ಬಿಡ್ತೀನಿ.
ನಾನು ಬೆಳಗ್ಗೆ ಇವಾಗೆಲ್ಲ ನೀಟಾಗಿ ಎತ್ತಿಟ್ಕೊಂಡು, ನಮಗೆ ಬೇಕಾದ್ರೆ ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಯಾವಾಗ ಬೇಕಾದರೂ ಮಾಡ್ಕೊಬೋದು. ನೋಡಿ ಇವಾಗೆಲ್ಲ ಒಂದೊಂದಕ್ಕೆ ಹಚ್ಚಿ ನೀಟಾಗಿ ಒಂದು ಕಡೆ ಎಲ್ಲನೂ ಇಟ್ಬಿಡ್ತೀನಿ. ಹಾಗೆ ಒಂದು ಸ್ವಲ್ಪ ಎಣ್ಣೆ ಕಾಯಕ್ಕೆಲ್ಲ ಇಟ್ಕೊಂಬಿಟ್ಟು ನೋಡಿ ಇವಾಗ ಹಾಕ್ಕೊತಾ ಇದ್ದೀನಿ. ಫಿಶ್ ಕಬಾಬ್ ಇದು, ಆಮೇಲೆ ತವಾ ಫ್ರೈಯು ಮಾಡ್ಕೊತೀನಿ ಸ್ವಲ್ಪ. ಇವಾಗ ಸದ್ಯಕ್ಕೆ ಫಿಶ್ ಕಬಾಬ್ ಮಾಡ್ಕೊತಾ ಇದ್ದೀನಿ. ತವಾ ಫ್ರೈಯು ಚೆನ್ನಾಗಿರುತ್ತೆ, ಫಿಶ್ ಕಬಾಬು ಚೆನ್ನಾಗಿರುತ್ತೆ. ಅಂಜಲ್ ಫಿಶಲ್ಲಿ ಸ್ವಲ್ಪ ಒಂಥರ ಕೊಬ್ಬಿನಂಶ ಜಾಸ್ತಿ ಇದಾಗಿರೋದ್ರಿಂದ ಸ್ವಲ್ಪ ಎಣ್ಣೆ ಥರ ಬಿಟ್ಕೊಬಿಡುತ್ತೆ. ಅದಕ್ಕೇ ಬೇರೆ ಫಿಶ್, ಬಾಂಗ್ಡಾ ಫಿಶ್ ಇಂಥವೆಲ್ಲ ತಂದುಬಿಟ್ಟು ಕಬಾಬ್ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಫ್ರೈಯು ಅಷ್ಟೇ, ಅದು ಚೆನ್ನಾಗಿರುತ್ತೆ. ನೋಡಿ ಇವಾಗೆಲ್ಲನೂ ಕರ್ಕೊತಾ ಇದ್ದೀನಿ. ಕೋಟಿಂಗ್ ಒಂಚೂರು ಏನೂ ಹಾಳಾಗೋದಿಲ್ಲ, ಯಾಕಂದರೆ ನಾವು ಎಣ್ಣೆ ಹಾಕಿರೋದ್ರಿಂದ ಕೋಟಿಂಗ್ ಒಂಚೂರು ಹೋಗಿರೋದಿಲ್ಲ. ನಾವು ಹೆಂಗೆ ಹಚ್ಚಿ ಹಾಕ್ತೀವೋ ಎಣ್ಣೆಲೆ ಹಂಗೆ ಇರುತ್ತೆ ಕೋಟಿಂಗು. ಇವಾಗ ನೋಡಿ ಎಲ್ಲನೂ ಫ್ರೈ ಮಾಡಿಕೊಂಡೆ. ಇವಾಗ ಒಂದು 2-3 ಪೀಸ್ ಹಾಕ್ಕೋತಾ ಇದ್ದೀನಿ ಅಷ್ಟೇ. ನನ್ನ ತಂಗಿ ಮಗಳು ಬಂದಿದ್ದಲ್ಲ, ಅವಳು ಕೇಳ್ತಾ ಇದ್ಲು ಅಂದ್ಬಿಟ್ಟು ಹಾಕ್ಕೋತಾ ಇದ್ದೀನಿ. ಇನ್ನೆಲ್ಲನೂ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಲ್ಲ, ಒಂದು ಅರ್ಧ 1 ಗಂಟೆ ಹಂಗೆ ಇಟ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ಹಾಕ್ಕೋತೀನಿ, ಯಾರು ತಿನ್ನೋರು ಬೇಕು ಅನ್ನಿಸ್ದಾಗ ಹಾಕ್ಕೊಡ್ತೀನಿ. ಇವಾಗ ಒಂದು 2-3 ಪೀಸ್ ಹಾಕ್ಕೋತಾ ಇದ್ದೀನಿ ಅಷ್ಟೇ. ನನ್ನ ಮಗನೂ ಅವಳು ತಿಂತಾರೆ. ಆಮೇಲೆ ನಮ್ಮ ಮನೆಯವ್ರು ಊಟ ಮಾಡೋ ಟೈಮಲ್ಲಿ ಹಾಕ್ಕೊಡ್ತೀನಿ. ಇವಾಗ ನೋಡಿ 2 ಪೀಸ್ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಕರೆದ್ಬಿಟ್ಟು ಎತ್ತಿಟ್ಬಿಟ್ಟು ಆಮೇಲೆ ಇನ್ನು ಅವ್ರು ತಿಂದಾದಮೇಲೆ ಇನ್ನು ಏನಾರು ಬೇಕು ಅನ್ನಿಸಿದ್ರೆ ಸಾಯಂಕಾಲಕ್ಕೆ ಹಾಕ್ಕೊಂಡು ತಿಂತೀವಿ ಅಷ್ಟೇ. ಇವಾಗ ನೋಡಿ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಗಾರ್ನಿಷ್ ಮಾಡಿದ್ದೀನಿ. ಚೆನ್ನಾಗಿತ್ತು, ಫಿಶ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ಬಾಂಗ್ಡಾ ಫಿಶ್ ಇಷ್ಟ, ಈ ಫಿಶ್ ಇಷ್ಟ. ಸ್ವಲ್ಪ ಒಂಥರ ಓಪನ್ ಮಾಡಿದಾಗೆಲ್ಲ ಒಂಥರ ಎಣ್ಣೆ ಥರ ಬರುತ್ತೆ, ಅದು ನಂಗೆ ಇಷ್ಟ ಆಗಲಿಲ್ಲ ಅಷ್ಟೇ. ಬಾಂಗ್ಡಾ ಫಿಶಲ್ಲಿ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ನಾನು ಜಾಸ್ತಿ ಅದನ್ನೇ ಲೈಕ್ ಮಾಡೋದು. ಇಲ್ಲೆಲ್ಲೂ ಸಿಕ್ಕಲಿಲ್ಲ, ಅದಕ್ಕೇ ಇದನ್ನೇ ತೊಗೊಂಬಂದರು. ಅಂಜಲ್ ಫಿಶ್ಶೇ ತೊಗೊಂಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು ಫಿಶ್ ಅಂತೂ. ಎಲ್ಲ ತಿಂದು ಬೇರೆ ಮಧ್ಯಾಹ್ನ ನಾನೇನು ಮಾಡಲಿಲ್ಲ. ಬೆಳಗ್ಗೆ ಏನು ತಿಂಡಿ ಮಾಡಿದ್ದೆ ಅದನ್ನು ಮರ್ತೋಗ್ಬಿಟ್ಟಿದ್ದೀನಿ. ಬೆಳಗ್ಗೆ ಏನು ತಿಂಡಿ ಮಾಡಿದ್ದೆ ಅಂತಲೂ ಎಗ್ ರೈಸ್ ಮಾಡಿದ್ದೆ. ಎಗ್ ರೈಸ್ ಮಾಡ್ಕೊಂಡು ಕೊಟ್ಟಿದ್ದೆ ಮಕ್ಕಳಿಗೆ. ಎಗ್ ರೈಸೇ ತಿಂದ್ಬಿಟ್ಟು ಹಂಗೆ ಫಿಶ್ ತೊಗೊಂಬಂದಿರಲ್ಲ, ಫಿಶೆಲ್ಲ ಫ್ರೈ ಮಾಡಿ ಎತ್ತಿಟ್ಟೆ. ಬೇರೆ ಇನ್ನೇನು ಮಾಡಿಲ್ಲ. ನೋಡಿ ಇವಾಗ ಸಂಜೆಗೆ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸಂಜೆ 4 ಗಂಟೆ 4:15ಗೆ ಬಂದರು ನನ್ನ ತಂಗಿಯವ್ರ ಯಜಮಾನ್ರು. ಇದು ನೋಡಿ ಟೊಮೆಟೊ ಏನೋ ಒಂಥರ ಆಗಿದೆ, ಅದನ್ನು ತೆಗಿತಾ ಇದ್ದೀನಿ. ಅದು ಹಂಗೆ ಕಟ್ ಮಾಡಿ ಎಸಿಬೇಕು. ಹುಳ್ಕಾಗಿದೆಯಾ ಅಂತ ನೋಡ್ತಾಯಿದ್ದೆ. ಇವಾಗ ನೋಡಿ ನುಗ್ಗೆಕಾಯಿ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ. ಇವಾಗ ನೋಡಿ ಟೊಮೆಟೊ ಎಲ್ಲ ಹಚ್ಚಿಟ್ಕೊತಾ ಇದ್ದೀನಿ, ಈರುಳ್ಳಿ ಟೊಮೆಟೊನ. ಸಂಜೆ 4 ಗಂಟೆಗೆ ಬಂದಿದ್ರು ನನ್ನ ತಂಗಿಯವರು. 4:15 ಹತ್ತಿರ ಅವ್ರ ಮಗಳನ್ನ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಇದ್ದರು ಹಂಗೆ, ಅದಕ್ಕೇ ಅಡುಗೆ ಮಾಡ್ತಾಯಿದ್ದೀನಿ. ಬೇರೆ ನಾನು ನೆನ್ನೆನೂ ಅಷ್ಟೇ, ನೆನ್ನೆ ಇದಕ್ಕೆಲ್ಲ ಹೋಟೆಲ್ಗೆಲ್ಲ ಹೋಗಿದ್ವಿ. ಅಲ್ಲಿಂದ ವೀಡಿಯೋ ಏನೂ ತೊಗೊಳಕ್ಕಾಗಲಿಲ್ಲ. ನಾನು ಒಂಥರ ಲೇಸಿನೆಸ್ಸು ಸಿಕ್ಕಾಬಟ್ಟೆ. ಮಾಡಬೇಕು ಅಂತ ಇದ್ರೂ ಮಾಡೋಕ್ಕಾಗಲಿಲ್ಲ. ಯಾವುದೋ ವೀಡಿಯೋನೂ ಮಾಡಲಿಲ್ಲ ನಾನು. ನೆನ್ನೆ ಬೆಳಗ್ಗೆ ಮಾಡಿ ಅಪ್ಲೋಡ್ ಮಾಡಿದ್ದಷ್ಟೇ. ಸಂಜೆ ಯಾವ ವೀಡಿಯೋನೂ ಮಾಡೋಕ್ಕಾಗಲಿಲ್ಲ. ಇಂಟ್ರೆಸ್ಟೇ ಇರಲಿಲ್ಲ ಏನು ಮಾಡೋದಂತ. ಇವತ್ತು ಅಷ್ಟೇ, ಸಂಡೇನೂ ಅಷ್ಟೇ, ಏನೂ ಇಂಟ್ರೆಸ್ಟೇ ಇರಲಿಲ್ಲ. ಅದರಲ್ಲೂ ಒಂದೊಂದು ಸ್ವಲ್ಪ ಫಿಶ್ ಫ್ರೈ ಮಾಡೋ ಒಂಚೂರು ಅಲ್ಲೇ ಇಟ್ಕೊಂಡು ಕ್ಯಾಮ್ರಾನ ಮಾಡಿದೆ. ಇವಾಗ ಸಂಜೆ ನಾನು ಹಿಂಗೆ ಇಟ್ಕೊಂಡಿದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಅಡುಗೆ ಮಾಡ್ತಿರೋದು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಬೇರೆ ಮಧ್ಯ ತುಂಬ ಕೆಲಸ ಮಾಡಿದ್ದೀನಿ. ಬಟ್ಟೆಗಳೆಲ್ಲ ಸುಮಾರು ಇದ್ವು. ಗುರುವಾರ ನಾನೆಲ್ಲ ತೆಗ್ದಾಕಿದ್ದು ಬೆಡ್ಶೀಟ್ಗಳು ಅವೆಲ್ಲನೂ ನಾಳೆ ಹಾಕೋಣ ಅಂದ್ಕೊಂಡು ಸುಮ್ಮನೆ ಇದ್ದೆ. ಸಿಕ್ಕಾಪಟ್ಟೆ ಬಟ್ಟೆಗಳಾಗೋಗ್ಬಿಟ್ಟಿದ್ದು ಅಂತೂ. ಇವತ್ತಂತೂ ಬೆಡ್ಶೀಟ್ಗಳೆಲ್ಲ ಒಂದು ಸಲ ಹಾಕ್ತೆ, ಆಮೇಲೆ ಡೈಲಿ ಯೂಸ್ ಬಟ್ಟೆ ಎಲ್ಲ ಒಂದು ಸಲ ಹಾಕ್ತೆ, ಮತ್ತು ಆಫೀಸ್ ವೇರ್ಗಳು ಎಲ್ಲನೂ ಒಂದು ಸಲ ಹಾಕ್ತೆ. ಅವನ್ನೆಲ್ಲ ಹಾಕಿ ಹರಾಕಿ ಅದೇ ಒಂದು ಕೆಲಸ ಆಗ್ಬಿಟ್ಟಿದೆ. ಇನ್ನೂ ಸ್ವಲ್ಪ ಹಂಗೆ ಬಟ್ಟೆಗಳು ಬ್ಯಾಲೆನ್ಸ್ ಇದ್ದಾವೆ, ಹ್ಯಾಂಡ್ ವಾಶು ಅದು ಮಾಡ್ಕೊಬೇಕು. ಇವಾಗ ನೋಡಿ ಆಲೂಗಡ್ಡೆ, ಈರುಳ್ಳಿ ಮತ್ತು ಟೊಮ್ಯಾಟೊ, ಸ್ವಲ್ಪ ಬೇಳೆ ಹಾಕ್ಕೊಂಡು ಮತ್ತು ನುಗ್ಗೆಕಾಯಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊತೀನಿ. ಒಂದು ವಿಷಲ್ ತೊಗೊಂಡು ನೆಕ್ಸ್ಟು ಖಾರ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳೋದಷ್ಟೇ. ಸಾಂಬಾರು ರೆಡಿ ಆಗುತ್ತೆ. ನೋಡಿ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋದು. ಲೈಟ್ರು ಬೇರೆ ಹಾಳಾಗ್ಬಿಟ್ಟಿದೆ. ಲೈಟ್ರೂ ಎಷ್ಟು ಹತ್ತಿಸಿದ್ರೂ ಹತ್ತನೇ ಇರಲಿಲ್ಲ. ಅದಕ್ಕೇ ಇವಾಗ ಬೆಂಕಿ ಪಟ್ಟಣನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಅದೊಂದು ತರಬೇಕು. ಮತ್ತು ಹೊರಗಡೆ ಎಲ್ಲೂ ಹೋಗಲಿಲ್ಲ ನಾವು. ನೆನ್ನೆ ಹೋಗಿದ್ದಿದ್ದು ಅಷ್ಟೇ. ನನ್ನ ತಂಗಿ ಮಗಳನ್ನೆಲ್ಲ ಕರ್ಕೊಂಡು ಹೋಟೆಲ್ಗೆ ಹೋಗಿದ್ದಿದ್ದು. ನೋಡಿ ಇವಾಗ ಟೊಮೆಟೊನು ಮತ್ತು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಇಷ್ಟು ಹಾಕ್ಕೊಂಡು ಸಾಂಬಾರು ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು, ಹುಣಸೆಹಣ್ಣು ಬೇಕಾದ್ರೆ ಹುಣಸೆಹಣ್ಣು ಹಾಕ್ಕೊಬೋದು. ನನಗೇನು ಹುಣಸೆಹಣ್ಣು ಅವಶ್ಯಕತೆ ಇರಲಿಲ್ಲ, ಜಾಸ್ತಿ ಟೊಮೆಟೊ ಹಾಕಿದ್ನಲ್ಲ ಅದಕ್ಕೇ ಸಾಕು ಅಂತ ಇಷ್ಟೇ ಟೊಮೆಟೊನ ಹಾಕ್ಕೊಂಡು ಇವಾಗ ಒಂದು 2-3 ಸ್ಪೂನಷ್ಟು ಇದು ಸಾಂಬಾರು ಪೌಡ್ರ್ ಹಾಕ್ಕೊಂಡು ರುಬ್ಕೊಂಡು ಒಗ್ಗರಣೆ ಕೊಡೋದಷ್ಟೇ. ನೋಡಿ ಇವಾಗೆಲ್ಲ ರುಬ್ಕೊತಾ ಇದ್ದೀನಿ. ರುಬ್ಕೊಂಡು ಆಯಿತು ನೋಡಿ. ಇವಾಗ
ಇದನ್ನೆಲ್ಲ ಇವಾಗ ನಾನು ಇದೆಲ್ಲ ತೆಗ್ದಿಟ್ಕೊಂಡಿದ್ದೆ, ನುಗ್ಗೆಕಾಯಿ ಎಲ್ಲ ಒಂದು ಕಡೆ ತೆಗ್ದಿಟ್ಕೊಂಡ್ಬಿಟ್ಟಿದ್ದೆ. ಇದನ್ನೆಲ್ಲ ಮಿಕ್ಸ್ ಮಾಡೋವಾಗೆಲ್ಲ ಒಂಥರ ಸ್ಮ್ಯಾಶ್ ಆದಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಇವಾಗ ಸಾಂಬಾರಿಗೆಲ್ಲ ಕೂಡಿಸ್ಬಿಟ್ಟು ಆಮೇಲೆ ನುಗ್ಗೆಕಾಯಿ ಹಾಕ್ಕೋತೀನಿ. ಇಲ್ಲಾಂದರೆ ಎಲ್ಲ ಒಡೆದೋಗ್ಬಿಡ್ತು, ಒಂಥರ ಸ್ಮ್ಯಾಶ್ ಆಗಿಬಿಟ್ರೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಅದಕ್ಕೇ ಇವಾಗ ನೋಡಿ ಇವಾಗ ಹಾಕ್ಕೊತಾ ಇದ್ದೀನಿ. ಒಂದು ವಿಜಿಲ್ ತೊಗೊಂಡಿದ್ದ ತಕ್ಷಣ ಆಲೆ ಮುಕ್ಕಾಲು ಭಾಗ ಬೆಂದೋಗ್ಬಿಟ್ಟಿದೆ ಫುಲ್ಲೂ. ಅದಕ್ಕೇ ತಿರುಗಿ ಇದರಲ್ಲೆಲ್ಲ ಹಾಕ್ಬಿಟ್ಟು ತಿರುಗಿಸ್ಬಿಟ್ರೆ ಎಲ್ಲ ಒಂಥರ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದು ಕಾಯಕ್ಕೆ ಇಡ್ತೀನಿ, ಅಂದರೆ ಕುದಿಯೋಕೆ ಇಡ್ತೀನಿ. ನೋಡಿ ಎಷ್ಟು ಸಲ ಹಚ್ಚಿದ್ರೂ ಲೈಟ್ರ್ ಹತ್ತನೇ ಇರಲಿಲ್ಲ. ಆಮೇಲೆ ತಿರ್ಗಾ ಬೆಂಕಿ ಪಟ್ಟಣದಲ್ಲೇ ಹಚ್ಕೊಂಡೆ, ಅದೊಂದು ತರಬೇಕು. ಮತ್ತು ನೋಡಿ ಇವಾಗ ಸಾಂಬಾರು ಕುದಿಯೋಕೆ ಇಟ್ಟಿದ್ದೀನಿ. ಕುದಿಯೋಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಒಗ್ಗರಣೆಗೆ ಹಾಕ್ಕೊತೀನಿ. ಒಗ್ಗರಣೆ ಹಾಕಿ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ 10 ನಿಮಿಷ ಕುದಿಸ್ಬಿಟ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ. ನೋಡಿ ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕಿದ್ದೆಲ್ಲ ಕಡೆ ಹರಡ್ಬಿಡುತ್ತೆ, ಒಂಥರ ಎಣ್ಣೆ ಆಗ್ಬಿಡ್ತೈತೆ ಎಲ್ಲ ಸ್ಟೌವೆಲ್ಲ. ಅದಕ್ಕೆ ಅದನ್ನು ಬೇರೆ ಒರೆಸ್ಬೇಕಲ್ಲ ಅಂತ ಪ್ಲೇಟೇ ಮುಚ್ಚಿಬಿಟ್ಟಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊತೀನಿ. ಈ ಕರ್ಬೇವಿನ ಸೊಪ್ಪು ಹಾಕೋವಾಗಲೂ ಅಷ್ಟೇ ನಾನು ಹೆಂಗೆ ಅವಾಯ್ಡ್ ಮಾಡೋಕ್ಕೆ ಹೋದರೂ ಎಲ್ಲ ನೋಡಿ ಹೆಂಗೆ ಸಿಡ್ದೈತೆ. ಅದೆಲ್ಲ ತಿರ್ಗಾ ಮತ್ತೆ ಇವಾಗ ಎಲ್ಲ ಒರೆಸ್ಕೊಬೇಕು. ನೋಡಿ ಇವಾಗ ಕರ್ಬೇವಿನ ಸೊಪ್ಪೆಲ್ಲ ಚೆನ್ನಾಗಿರುತ್ತೆ ಸಾಂಬಾರಿಗೆ, ಹಸಿದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾನು ಇವಾಗ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ ಒಗ್ಗರಣೆ ಕೊಟ್ಬಿಟ್ಟು ಒಂದು 5ರಿಂದ 10 ನಿಮಿಷ ಅಷ್ಟೇ ಕುದಿಸ್ಕೊತೀನಿ. ಸಾಂಬಾರಂತೂ ಚೆನ್ನಾಗಿರುತ್ತೆ. ನುಗ್ಗೆಕಾಯಿ ಸಾಂಬಾರು ಎವರ್ ಗ್ರೀನ್ ಸಾಂಬಾರು, ಅದು ಯಾವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಏನೂ ಮಾಡೋಕ್ಕೋಗಿಲ್ಲ, ಡೈಲಿ ಯಾವಾಗೂ ಇದ್ದಿದ್ದೆ ಅಂತ. ಅವ್ರು ಬಂದಿದ್ರಲ್ಲ, ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡು ಕೊಟ್ಟೆ. ನೋಡಿ ಇವಾಗ ಕುದಿಯೋಕೆ ಇಡ್ತೀನಿ. ಜಾಸ್ತಿ ಅದನ್ನು ತಿರುಗಿಸಿ ಸ್ಮ್ಯಾಶ್ ಆಗಿಬಿಟ್ಟು ಹಾಳಾಗುತ್ತೆ ಅಂತ ನಾನು ಮೇಲ್ಮೇಲೆ ಅಷ್ಟೇ ತಿರುಗಿಸ್ತಾ ಇದ್ದೀನಿ. ಸಾಂಬಾರಂತೂ ಘಮ ಘಮ ಅಂತಿತ್ತು, ತುಂಬ ಚೆನ್ನಾಗಿತ್ತು. ಬರೀ ಅನ್ನ ಅಷ್ಟೇ ಮಾಡ್ಕೊಂಡಿದ್ದೀನಿ. ಆ ಕಡೆ ನನ್ನ ತಂಗಿ ನೋಡಿ ಗೋಬಿ ಮಂಚೂರಿ ತಿಂತಾವಳೆ, ತರಿಸಿದ್ದೆ. ಆ ಕಡೆ ತಗೊಳ್ಳೆ ತಿನ್ನು ಅಂತ ಬಂದಿದ್ಲು. ಇವಾಗ ನೋಡಿ ಎಲ್ಲನೂ ಗೋಬಿ ಮಂಚೂರಿ ತಿಂತಾವ್ರೆ. ನನ್ನ ಮಗ ಕೂತಿದ್ದಾನೆ, ಬಾರಮ್ಮ ತಿನ್ನು ಅಂತ ಕಾಯ್ಕೊಂಡು. ಹೋಗ್ಬಿಟ್ಟು ತಿಂದ್ಬಿಟ್ಟು ನೋಡಿ ತಿಂತಾಯಿದ್ದೀನಿ ನಾನು ಒಂದು ಜೊತೆ ಸೇರಿಕೊಂಡು. ಆಮೇಲೆ ಅನ್ನಕ್ಕಿಟ್ಟೆ. ಅನ್ನ ಸ್ವಲ್ಪ ಅಕ್ಕಿ ಎಲ್ಲ ತೊಳ್ಕೊತಾ ಇದ್ದೀನಿ. ಅನ್ನಕ್ಕೆ ಇಟ್ಬಿಟ್ಟು ಬೇರೆ ಕೆಲಸಗಳಿತ್ತು, ಸ್ವಲ್ಪ ಪಾತ್ರೆ ಎಲ್ಲ ಇದ್ದಾವೆ, ಅವನ್ನೆಲ್ಲ ಆಮೇಲೆ ತೊಳ್ಕೊತೀನಿ. ಒಟ್ಟಿಗೆ ಇವಾಗೆಲ್ಲ ಊಟ ಎಲ್ಲ ಮಾಡ್ಬಿಟ್ಟು ಹೋಗ್ತಾರಲ್ಲ, ಅವರು ಹೋಗ್ತಾರೆ ಇವಾಗ ಅವ್ರ ಮಗಳನ್ನ ಕರ್ಕೊಂಡು. ಅದಕ್ಕೆ ಅನ್ನಕ್ಕೆ ಸಾಂಬಾರೆಲ್ಲ ಮಾಡಿದ್ದೀನಿ. ನಾನೇ ಅವ್ರೇನು ಬಂದಿರಲಿಲ್ಲ ಅಂದರೆ ನಾನೇ ಮಾಡೋದಾಗಿರೋ ಒಂಚೂರು ಅನ್ನ ರಸ ಮಾಡ್ಕೊತಿದ್ನೋ ಏನೋ, ನನಗೆ ಅಷ್ಟು ಇಂಟ್ರೆಸ್ಟೇ ಇರಲಿಲ್ಲ. ಅದಕ್ಕೆ ಅವ್ರು ಬಂದಿದ್ದಾರೆ ಅಂತ ನುಗ್ಗೆಕಾಯಿ ಸಾರು ಅನ್ನ ಮಾಡಿದ್ದೀನಿ, ಬೇರೆ ಇನ್ನೇನು ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಇವಾಗ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ಈ ಕಡೆ ನಮ್ಮ ಮನೆಯವರು ಫಿಶ್ ತವಾ ಫ್ರೈ ಒಂಚೂರು ಮಾಡ್ತಾವ್ರೆ. ನಾನು ಬೆಳಗ್ಗೆ ಕಬಾಬ್ ಮಾಡಿದ್ನಲ್ಲ, ಎಣ್ಣೆ ಆಗುತ್ತೆ ಅಂದ್ಬಿಟ್ಟು ಇವಾಗ ಅವರೇ ತವಾ ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ ಅವರೇ ಮಾಡ್ತಾಯಿದ್ದಾರೆ. ಹೀಗೆಲ್ಲ ತವಾ ಫ್ರೈ ಮಾಡಿಕೊಂಡು ಎಲ್ಲ ಕೂತ್ಕೊಂಡು ತಿಂದ್ಬಿಟ್ಟು ಊಟ ಮುಗಿಸ್ದು ಆಮೇಲೆ ಪಾತ್ರೆ ಎಲ್ಲ ತೊಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾರು ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಹೇಳಿ. ನೋಡಿ ಇವಾಗೆಲ್ಲನೂ ಅವ್ರು ಫ್ರೈ ಮಾಡ್ತಾಯಿದ್ರು. ಫ್ರೈ ಮಾಡಿ ನನ್ನ ತಂಗಿ ಗಂಡ ತಿನ್ನಲ್ಲ ಅಂತಾರೆ ಫಿಶ್ನ, ಅವ್ರ ಮಗಳು ಮಾತ್ರ ಇಷ್ಟಪಡ್ತಾಳಷ್ಟೇ. ಹಂಗೆ ನೋಡಿ ಇವಾಗ ತಿನ್ಕೊಂಡು ಟಿ ವಿ ನೋಡ್ಕೊಂಡು ಕೂತವ್ರೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.